ಹಿಂದೆ ಗ್ರೀನ್ಲ್ಯಾಂಡ್ನಲ್ಲಿ ಒಂದು ದೊಡ್ಡ ರಾಜಕೀಯ ಬೆಳವಣಿಗೆ ನಡೆದಿದೆ. ಇಡೀ ವಿಶ್ವದ ಗಮನ ಸೆಳೆದಿರುವ ವಿಷಯ ಇದು. ಗ್ರೀನ್ಲ್ಯಾಂಡ್ನ ಪಾರ್ಲಿಮೆಂಟ್ನಲ್ಲಿ ಇರುವ ಎಲ್ಲ 5 ರಾಜಕೀಯ ಪಕ್ಷಗಳ ನಾಯಕರು ಒಟ್ಟಾಗಿ ಒಂದು ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಅದೇನೆಂದರೆ, ಗ್ರೀನ್ಲ್ಯಾಂಡ್ನ ಭವಿಷ್ಯವನ್ನು ಹೊರಗಿನ ದೇಶಗಳು ಅಲ್ಲ, ಗ್ರೀನ್ಲ್ಯಾಂಡ್ ಜನರೇ ನಿರ್ಧರಿಸಬೇಕು ಎಂದು. ಈ ಹೇಳಿಕೆ ಯಾಕೆ ಇಷ್ಟು ಮಹತ್ವದಾಗಿದೆ ಅಂದ್ರೆ, ಅಮೆರಿಕಾದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ಬಗ್ಗೆ ಮತ್ತೆ ಗಂಭೀರ ಹೇಳಿಕೆಗಳನ್ನು ನೀಡುತ್ತಿದ್ದರು. ಟ್ರಂಪ್ ಅವರ ಮಾತು ಏನಿತ್ತು ಅಂದ್ರೆ, ಗ್ರೀನ್ಲ್ಯಾಂಡ್ ಅಮೆರಿಕಾದ ನಿಯಂತ್ರಣದಲ್ಲಿ ಬರಬೇಕು, ಇಲ್ಲವಾದರೆ ರಷ್ಯಾ ಅಥವಾ ಚೀನಾ ಈ ದ್ವೀಪವನ್ನು ತನ್ನ ಪ್ರಭಾವಕ್ಕೆ ತೆಗೆದುಕೊಳ್ಳಬಹುದು ಅಂತ ಅವರು ಎಚ್ಚರಿಸಿದ್ದರು. ಕೆಲವು ಮೂಲಗಳ ಪ್ರಕಾರ ಟ್ರಂಪ್ ಇನ್ನೂ ಮುಂದೆ ಹೋಗಿ, ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ನಮಗೆ ಬೇಕಾದದ್ದನ್ನೇ ಮಾಡುತ್ತೇವೆ, ಅವರ ಒಪ್ಪಿಗೆ ಇದ್ದರೂ ಇಲ್ಲದಿದ್ದರೂ ಎಂದು ಹೇಳಿದ್ದಾರಂತೆ. ಇದಕ್ಕೆ ಪ್ರತಿಕ್ರಿಯೆಯಾಗಿಯೇ ಗ್ರೀನ್ಲ್ಯಾಂಡ್ನ ಪಾರ್ಲಿಮೆಂಟ್ ಇನ್ಸೆಸಾಚೆಟ್ ನಲ್ಲಿ ಪ್ರತಿನಿಧಿಯಾಗಿರುವ ಎಲ್ಲ 5 ಪಕ್ಷಗಳ ನಾಯಕರು ಒಂದೇ ಧ್ವನಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅವರು ಹೇಳಿದ್ದು ಸ್ಪಷ್ಟ: ನಾವು ಅಮೆರಿಕಾದವರು ಆಗಲು ಬಯಸುವುದಿಲ್ಲ, ನಾವು ಡ್ಯಾನಿಶ್ ಆಗಲು ಕೂಡ ಬಯಸುವುದಿಲ್ಲ, ನಾವು ಗ್ರೀನ್ಲ್ಯಾಂಡರ್ಗಳಾಗಿ ಉಳಿಯಬೇಕು, ನಮ್ಮ ಭವಿಷ್ಯವನ್ನು ನಾವು ತಾವೇ ನಿರ್ಧರಿಸುತ್ತೇವೆ. ಇದೀಗ ಈ ಹೇಳಿಕೆಯ ಹಿಂದೆ ಇರುವ ಪ್ರಮುಖ ಅಂಶಗಳನ್ನು ಸ್ವಲ್ಪ ವಿವರವಾಗಿ ನೋಡೋಣ. ಮೊದಲನೆಯದು, ಆಕ್ವಿಷನ್ ಮತ್ತು ಐಡೆಂಟಿಟಿ. ಗ್ರೀನ್ಲ್ಯಾಂಡ್ ತನ್ನದೇ ಆದ ಇತಿಹಾಸ, ಸಂಸ್ಕೃತಿ ಮತ್ತು ಭೌಗೋಳಿಕ ಐಡೆಂಟಿಟಿ ಹೊಂದಿರುವ ಪ್ರದೇಶ. ಹೌದು, ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ನ ಅಡಿಯಲ್ಲಿ ಸ್ವಯಂ ಶಾಸನ ಹೊಂದಿರುವ ಪ್ರದೇಶ. ಅದು ಸಂಪೂರ್ಣ ಸ್ವತಂತ್ರ ದೇಶ ಅಲ್ಲ, ಆದರೆ ತನ್ನ ಒಳನಾಡು ವಿಚಾರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಂಪೂರ್ಣ ಹಕ್ಕು ಗ್ರೀನ್ಲ್ಯಾಂಡ್ಗೆ ಇದೆ. ಎರಡನೆಯದು, ಬಲಪ್ರಯೋಗದ ಬೆದರಿಕೆಗೆ ಸ್ಪಷ್ಟ ವಿರೋಧ. ಟ್ರಂಪ್ ದ ಹಾರ್ಡ್ ವೇ ಅನ್ನುವ ಪದ ಬಳಸಿದ್ದೇ ಜನರಲ್ಲಿ ಆತಂಕ ಮೂಡಿಸಿದೆ. ಗ್ರೀನ್ಲ್ಯಾಂಡ್ ನಾಯಕರು ಹೇಳಿದ್ದು ಏನೆಂದರೆ, ಯಾವುದೇ ದೇಶ ಬಲಪ್ರಯೋಗದಿಂದ ಅಥವಾ ಬೆದರಿಕೆಯಿಂದ ಒಂದು ಪ್ರದೇಶವನ್ನು ತನ್ನದಾಗಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರವೇ ಈ ರೀತಿಯ ವಿಷಯಗಳನ್ನು ನಿರ್ಧರಿಸಬೇಕು ಅಂತ ಅವರು ಹೇಳಿದ್ದಾರೆ. ಮೂರನೆಯದು, ಜನರ ಅಭಿಪ್ರಾಯ. ಗ್ರೀನ್ಲ್ಯಾಂಡ್ನಲ್ಲಿ ನಡೆದ ಹಲವು ಸಮೀಕ್ಷೆಗಳು ಒಂದು ವಿಷಯವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ: ಜನರಿಗೆ ಡೆನ್ಮಾರ್ಕ್ನ ಜೊತೆಗೆ ಇರುವ ಸ್ವಾಯತ್ತ ವ್ಯವಸ್ಥೆ ಒಪ್ಪಿಗೆಯಾಗಿದೆ, ಆದರೆ ಅಮೆರಿಕಾದ ಭಾಗವಾಗುವುದನ್ನು ಬಹುಸಂಖ್ಯಾತರು ವಿರೋಧಿಸಿದ್ದಾರೆ. 2025ರ ಪೋಲಿಂಗ್ ವರದಿ ಪ್ರಕಾರ ಸುಮಾರು 85% ಗ್ರೀನ್ಲ್ಯಾಂಡ್ ಜನರು ಅಮೆರಿಕಾದ ಜೊತೆ ಸೇರುವುದನ್ನು ಬೆಂಬಲಿಸುವುದಿಲ್ಲ. ನಾಲ್ಕನೆಯದು, ರಾಜಕೀಯ ಒಗ್ಗಟ್ಟು. ಇಲ್ಲಿ ವಿಶೇಷವಾದ ವಿಷಯ ಏನೆಂದರೆ, ಸಾಮಾನ್ಯವಾಗಿ ಪರಸ್ಪರ ವಿರೋಧದಲ್ಲಿರುವ 5 ಪಕ್ಷಗಳು ಈ ವಿಷಯದಲ್ಲಿ ಒಟ್ಟಾಗಿ ನಿಂತಿವೆ. ಜೆನ್ಸ್ ಫ್ರೆಡೆರಿಕ್ ನಿಲ್ಸನ್, ಪೆಲೆ ಬ್ರೋಬರ್ಗ್, ಮೊಟೆ ಬಿ. ಎ. ಗಡೆ, ಅಲೆಕಾ ಹ್ಯಾಮಂಡ್ ಮತ್ತು ಆಕ್ವಾಲು ಜೆರೆಮಿಯಾಸೆನ್ ಎಲ್ಲರೂ ಒಂದೇ ಹೇಳಿಕೆಗೆ ಸಹಿ ಹಾಕಿದ್ದಾರೆ. ಇದು ಗ್ರೀನ್ಲ್ಯಾಂಡ್ ರಾಜಕೀಯದಲ್ಲಿ ಅಪರೂಪದ ಒಗ್ಗಟ್ಟಾಗಿದೆ. ಐದನೆಯದು, ರಕ್ಷಣಾ ಮತ್ತು ಭೌಗೋಳಿಕ ಮಹತ್ವ. ಗ್ರೀನ್ಲ್ಯಾಂಡ್ ಆರ್ಕ್ಟಿಕ್ ಪ್ರದೇಶದಲ್ಲಿದೆ, ಅಲ್ಲಿ ಅಮೆರಿಕಾದ ಪ್ರಮುಖ ಸೇನಾ ನೆಲೆ ಪಿಟಾಫಕ್ ಸ್ಪೇಸ್ ಬೇಸ್ ಇದೆ. ಅದಕ್ಕಾಗಿಯೇ ಗ್ರೀನ್ಲ್ಯಾಂಡ್ ಅಮೆರಿಕಕ್ಕೆ ತಂತ್ರಾತ್ಮಕವಾಗಿ ಮುಖ್ಯ. ಟ್ರಂಪ್ ಹೇಳಿದ್ದು, ಚೀನಾ ಅಥವಾ ರಷ್ಯಾ ಪ್ರಭಾವ ಬರುವುದನ್ನು ತಡೆಯಲು ಕಠಿಣ ಕ್ರಮ ಬೇಕು ಅಂತ. ಆರನೆಯದು, ಯುರೋಪ್ನ ಪ್ರತಿಕ್ರಿಯೆ. ಈ ವಿವಾದಕ್ಕೆ ಯುರೋಪಿನ ದೇಶಗಳು ಪ್ರತಿಕ್ರಿಯೆ ನೀಡಿವೆ. ಡೆನ್ಮಾರ್ಕ್ ಪ್ರಧಾನಮಂತ್ರಿ ಮೇಟೆ ಫ್ರೆಡೆರಿಕ್ಸನ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಗ್ರೀನ್ಲ್ಯಾಂಡ್ನ ಭವಿಷ್ಯವನ್ನು ಗ್ರೀನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಮಾತ್ರ ನಿರ್ಧರಿಸಬಹುದು ಎಂದು. ಯಾವುದೇ ಬಲಾತ್ಕಾರ ನೇಟೋ ರಾಷ್ಟ್ರಗಳ ನಡುವಿನ ವಿಶ್ವಾಸಕ್ಕೆ ಧಕ್ಕೆಯಾಗುತ್ತದೆ ಎಂದು ಯುರೋಪ್ ಎಚ್ಚರಿಸಿದೆ. ಕೊನೆಗೆ, ಗ್ರೀನ್ಲ್ಯಾಂಡ್ ಜನರ ಧೋರಣೆ. ಇಡೀ ರಾಜಕೀಯ ಒತ್ತಡ, ಜಾಗತಿಕ ಶಕ್ತಿ ಆಟಗಳ ನಡುವೆ ಕೂಡ ಗ್ರೀನ್ಲ್ಯಾಂಡ್ ಜನರು ಒಂದೇ ಮಾತು ಹೇಳುತ್ತಿದ್ದಾರೆ: ನಮ್ಮ ಭವಿಷ್ಯವನ್ನು ಹೊರಗಡೆಯಿಂದ ಬರೆಯಬೇಡಿ, ನಾವು ನಮ್ಮ ನಿರ್ಧಾರವನ್ನು ನಾವು ತೆಗೆದುಕೊಳ್ಳುತ್ತೇವೆ. ಈ ಘಟನೆ ಒಂದು ದೊಡ್ಡ ಸಂದೇಶ ಕೊಡುತ್ತದೆ.
ಇದು ಕೇವಲ ಗ್ರೀನ್ಲ್ಯಾಂಡ್ ವಿಚಾರ ಅಲ್ಲ. ಇದು ಸ್ವಾತಂತ್ರ್ಯ, ಸ್ವಾಭಿಮಾನ ಮತ್ತು ಜನರ ಹಕ್ಕುಗಳ ಬಗ್ಗೆ. ಜಾಗತಿಕ ರಾಜಕೀಯದಲ್ಲಿ ಚಿಕ್ಕ ಪ್ರದೇಶಗಳು ಕೂಡ ತಮ್ಮ ಧ್ವನಿಯನ್ನು ಎತ್ತಿ ನಿಲ್ಲಿಸಬಹುದು ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ. ಇದೇ ದ ಫ್ಯಾಕ್ಟ್ಸ್ 360. ಫ್ಯಾಕ್ಟ್ಸ್ ಮಾತ್ರ, ಭಯ ಇಲ್ಲ.